ಅಶ್ವಿನ್ ಗೌಡ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಮತ ಕೇಳೋ ಪದ್ಧತಿಯಪ್ಪ. ಈ ಕುಮಾರಸ್ವಾಮಿ ಅವರು ಪ್ರತಿ ಚುನಾವಣೆಗೆ ಬಂದಾಗ ಆರೋಗ್ಯದ ವಿಷಯ ಮಾತಾಡ್ತಾರೆ ಅಂತ ಕಾಂಗ್ರೆಸ್ನವರು ಟ್ರೋಲ್ ಮಾಡ್ತಾರೆ. ಪ್ರತಿ ಚುನಾವಣೆ ಬಂದಾಗ ಕಣ್ಣೀರು ಹಾಕ್ತಾರೆ, ಆರೋಗ್ಯದ ವಿಷಯ ಮಾತಾಡ್ತಾರೆ ಅಂತ. ಹಂಗೆ ಸಿದ್ದರಾಮಯ್ಯನವರು ಅದು ಹೇಳಿರ್ತಾರೆ ಬಿಟ್ರಿ ಸರ್. ಈಗ ಸಿದ್ದರಾಮಯ್ಯನವರು ಇದೇ ಕೊನೆ ಚುನಾವಣೆ ಅಂತ ಲಾಸ್ಟ್ ಟೈಮ್ ಹೇಳಿರ್ಲಿಲ್ವೇ? ಇವಾಗ ಹೇಳಿದ ರಾಜಕೀಯ ನಿವೃತ್ತಿ, ಚುನಾವಣಾ ರಾಜಕೀಯ ನಿವೃತ್ತಿ. ಹಂಗೆ ಅವ್ರು ಓಟ್ ಕೇಳ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲಿ ತಾವು. ಕರೆಕ್ಟ್ ಸರ್. ಅದ್ಯಾಕೆ ಏನೇನೋ ಅರ್ಥ ಮಾಡ್ಕೋಬಹುದು. ನೀವು ಹೇಳೋದು ಕರೆಕ್ಟ್ ಇದೆ. ಯಾಕೆಂತಂದ್ರೆ ರಾಜಕೀಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ಚರ್ಚೆಗಳಾಗ್ಬೋದು, ಗೊಂದಲಕ್ಕೂ ಕಾರಣ ಆಗ್ಬೋದು. ಮೊದಲಿಗೆ ಈ ಕಾಂಗ್ರೆಸ್ನ ವಾಟ್ಸಪ್ ಯೂನಿವರ್ಸಿಟಿಗೆ ಒಂದು ಕರೆಕ್ಷನ್ ಮಾಡಿಬಿಡ್ತೀನಿ. ನಾನು ಔಟ್ ಆಫ್ ದಿ ಬಾಕ್ಸ್ ಹೋಗ್ತಿದ್ದೀನಿ ಅನ್ಕೋಬೇಡಿ. ಕುಮಾರಣ್ಣ ಅವರು ಹೇಳಿದ್ದು, ನನಗೆ ಅಧಿಕಾರ ಬಂದು ನನ್ನ ಪಂಚರತ್ನ ಯೋಜನೆಗಳನ್ನು ನನ್ನ ಅಧಿಕಾರ ಅವಧಿನಲ್ಲಿ ಜಾರಿಗೊಳಿಸಲಿಲ್ಲ ಅಂದರೆ ನನ್ನ ಪಕ್ಷ ವಿಸರ್ಜಿಸ್ತೀನಿ ಅಂತ ಹೇಳಿದರು. ಇದು ಏನಕ್ಕೆ ಕಾಂಗ್ರೆಸ್ ಅವರು ಪದೇ ಪದೇ ಹೇಳ್ತಾರೋ ಗೊತ್ತಿಲ್ಲ ಸರ್. ಅದು ಹೇಳ್ಕೊಳ್ಳಿ ಅವ್ರಿಗೆ ಒಳ್ಳೇದಾಗಲಿ ಕಾಂಗ್ರೆಸ್ ಅವ್ರಿಗೆ. ಸರ್, ನಮಗೆ ಮೊನ್ನೆ ಸಿದ್ದರಾಮಣ್ಣ ಅವರು CM ಆಗಿರ್ತಾರೋ ಇಲ್ಲ ನಯನ ಮೋಟಮ್ಮ ಅವ್ರನ್ನ ಕರ್ಕೊಂಡು ಬಂದು CM ಮಾಡ್ತಾರೋ ಅದು ನಮಗೆ ಬೇಕಿಲ್ಲ ಸರ್. ನಮಗೇನಂದ್ರೆ ನಮ್ಮ ಪಕ್ಷ ಸಂಘಟನೆ ಆಗಬೇಕು. ನಯನ ಮೋಟಮ್ಮ ಅವ್ರ ಹೆಸರು ಬಂತೀಗ ಆಗಲಿ ಸರ್. ಯಾಕೆಂತಂದರೆ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಹೇಗೆ ಕಾಂಗ್ರೆಸ್ ಅವರು ಗಿಮಿಕ್ಸ್ ಮತ್ತು ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತಂದರೆ, ಶಾಸಕರು ಸಚಿವರು ನೀವು ಮತ ಹಾಕಲಿಲ್ಲ ಅಂದರೆ ಗ್ಯಾರಂಟಿ ರದ್ದಾಗ ಚಾನ್ಸಸ್ ಇರುತ್ತೆ. ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲೂ ಅವರನ್ನು ಕಿವಿಯಿಂದ ಕೆಲಸ ಮಾಡಲ್ಲ, ನೀವು ಹೇಳಿ ಅನ್ನೋ ಥರನೇ ಇರುತ್ತೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಮಾನ್ಯ DK ಶಿವಕುಮಾರ್ ಅವರು ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೆ ನನ್ನ ಹಿಂದೆ ನಿಲ್ಲಿ, ಈ ಬಾರಿ ನನಗೊಂದು ಒಳ್ಳೆ ಅವಕಾಶ ಬಂದಿದೆ, ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು. ಅದು ಅವರ ಒಂದು ಪಾಲಿಟಿಕ್ಸ್ ಸ್ಟ್ರಾಟಜಿ, ಅದು ಓಕೆ. ಮಾನ್ಯ ಸಿದ್ದರಾಮಣ್ಣ ಅವರು 5 ಸಮಾವೇಶಗಳಲ್ಲಿ ಸಭೆಗಳನ್ನ ಉದ್ದೇಶಿಸಿ ನನಗೆ ಈ ಬಾರಿ ಕೊನೆ ಅವಕಾಶ ಇದೆ, ನಾನು ಮುಖ್ಯಮಂತ್ರಿ, ಎಲ್ಲೂ ಅವ್ರು ಹೇಳಿರಲಿಲ್ಲ. ಇದೇ ರೀತಿ ಗಿಮಿಕ್ಸ್ ಮಾಡ್ಕೊಂಡು ಬಂದರು. ಅವರು 135 ಸೀಟ್ಗಳು ಬಂತು. ಆದ್ರೂ 1 ವಾರ ಆಯಿತು, 2 ವಾರ ಆಯಿತು, ಕಿತ್ತಾಟಾಯಿತು, ಕೊನೆಗೇನು ಅಂತ ಗೊತ್ತಾಯಿತು. ಇವಾಗಲೂ ಸರ್ ಇವರು ಇದೇ ಗಿಮಿಕ್ಸ್ನ ಮಾಡ್ತಿದ್ದಾರೋ ಹೊರತು ಇಲ್ಲಿ ಸಿದ್ದರಾಮಣ್ಣ ಅವರು 5 ಟಾರ್ಗೆಟ್ ಮಾಡ್ಕೋಬೇಕು. ಮಾನ್ಯ DK ಶಿವಕುಮಾರ್ ಅವರು ಒಕ್ಕಲಿಗರು. ಯಾಕೆಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಉದಾಹರಣೆ ಮಂಡ್ಯದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಅವ್ರಿಗೆ ಇದೇ ರೀಸನ್ ಗೆದ್ದಿದ್ರು. ಈ ಬಾರಿ ನಾವು JDS ಮತ್ತು BJP ಅವರು ಒಂದು ಮೈತ್ರಿ ಇರೋದ್ರಿಂದ ಅವ್ರಿಗೆ ಗೊತ್ತಾಗಿದೆ ನಾವು 5ಗೂ ಟಾರ್ಗೆಟ್ ಮಾಡಬೇಕು, ಒಕ್ಕಲಿಗರಿಗೂ ಟಾರ್ಗೆಟ್ ಮಾಡಬೇಕು ಅಂತ. ಮಾಡಲಿ. ನಾವು ಹೇಳ್ತಿರೋದು ಇಲ್ಲಿ ಮೊನ್ನೆ ಸಿದ್ದರಾಮಣ್ಣವ್ರು ಬರೀ 2 ಕ್ಷೇತ್ರ ಕೊಟ್ಬಿಟ್ಟು ನಿಮ್ಮ ಈ ಮಟ್ಟದ ಒಂದು ಶಕ್ತಿಶಾಲಿ ಅಂತ ಒಂದು ಸಿದ್ದರಾಮಣ್ಣವ್ರು ಬರೀ 2 ಕ್ಷೇತ್ರ ನೀವು ಉಸ್ತುವಾರಿ ನೋಡ್ಕೊಳ್ಳಿ ಅಂತ ಅಂದರೆ ಅಲ್ಲಿಗೆ ಗೊತ್ತಾಗ್ತಿದೆಯಲ್ಲ ಏನಾಗ್ಬೋದು ಮುಂದಿನ ಚುನಾವಣೆ. ನಾನು ಪುನಃ ಹೇಳ್ತಿದ್ದೀನಿ, ಇಲ್ಲಿ ಸಿದ್ದರಾಮಣ್ಣ ಅವ್ರು CM ಆಗ್ತಾರ ನಮಗೆ ಬೇಡ ಸರ್. ನನಗೆ ಇಂಡಿವಿಜುವಲ್ ಆಗಿ ನನ್ನ ಪಕ್ಷ ಸಂಘಟನೆ ಆಗಬೇಕಷ್ಟೇ. ನನಗೆ ಕೊಟ್ಟಿರೋಂಥ 3 ಕ್ಷೇತ್ರಗಳು ನಾವು ಗೆಲ್ಲಬೇಕು, ಗೆದ್ದು ತೋರಿಸ್ಬೇಕು ಅನ್ನೋದು ನಮ್ಮ ಸ್ಟ್ರಾಟಜಿ. ಮತ್ತೆ ಒಟ್ಟು 12 ಕ್ಷೇತ್ರದಲ್ಲಿ ನಿಮ್ಮ ಶಕ್ತಿ ಇದೆ, ಅಲ್ಲಿ BJPನ ಗೆಲ್ಲಿಸಬೇಕು. ಖಂಡಿತ ಸರ್. ನಾವು ಹೇಗೆ 3 ಕ್ಷೇತ್ರ ಅದೇ ಕಾರಣದಿಂದ ಅವರ ಅಭ್ಯರ್ಥಿಗಳನ್ನ ಆಗಲಿ, ಸಚಿವರುಗಳಾಗಲಿ, ಶಾಸಕರಾಗಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಒಪ್ಪಲಿಲ್ಲ. ಕುಮಾರಣ್ಣ ಅವ್ರಿಗೆ 2 ಸೀಟ್ ತಗೊಂತಾರೆ, 3 ಸೀಟ್ ತಗೊಂತಾರೆ, 5 ಸೀಟ್ ತಗೊಂತಾರೆ ಅಂತ ಒಂಥರ ಕೇಕೆ ಹಾಕಿದ್ರು, ಆ ಒಂಥರ ಅಣಗಿಸಿದ್ರು. ಅವ್ರಿಗೆ ಗೊತ್ತಾಯ್ತು ಕೊನೆಗೆ ಕುಮಾರಣ್ಣ ಅವರು ಮೈತ್ರಿ ಏನಾದರೂ ಆಗಿಬಿಟ್ರೆ 3 ಕ್ಷೇತ್ರದ ಜೊತೆ ಇನ್ನೂ 15-18 ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಾರೆ. ಇದೆಲ್ಲ ಗೊತ್ತಿದ್ದರಿಂದ ಕಾಂಗ್ರೆಸ್ ಅವರು ಅವರ ಅಭ್ಯರ್ಥಿಗಳ ಸಚಿವರು ಹಿಂದೇಟ್ ಹಾಕಿದ್ರು. ನಾನು ಇಂಡಿವಿಜುವಲ್ ಆಗಿ ಒಂದೊಂದು ಜಿಲ್ಲೆನೂ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಶಾಸಕರು ಸಚಿವರುಗಳು ಹಿಂದೆ ಬಂದರು ಅಂತ. ಇಲ್ಲಿ ಸರ್ ಪ್ಯೂರ್ಲಿ ಅವರು ಮಾಡ್ತಿರೋದು 5 ಮತ್ತು ಒಕ್ಕಲಿಗ ಮತಗಳನ್ನ ಸೆಳಿಲಿಕ್ಕೆ ಈ ರೀತಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ಇದನ್ನ ಈ ಬಾರಿ ಮತದಾರರು ಬುದ್ಧಿವಂತರು. ನಾವು ಹೇಳೋದೇನು ಮುಖ್ಯಮಂತ್ರಿ ಬದಲಾವಣೆ ಅಂತದ್ದು ಏನೂ ಆಗೋದಿಲ್ಲ. ಸುಮ್ಮನೆ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಸರ್, ಬದಲಾವಣೆ ಎಲ್ಲ ಆಗೋದಿಲ್ಲ. ನಾನು ಒಬ್ಬ ಮತದಾರ ಹಾಗೂ ನಾನು ಒಂದು ಪಕ್ಷದ ವಕ್ತಾರನಾಗಿ ಹೇಳ್ತಿದ್ದೀನಿ. ಸಿದ್ದರಾಮಣ್ಣ ಅವರು ಇರ್ತಾರೋ, ಮಾನ್ಯ DK ಶಿವಕುಮಾರ್ ಇರ್ತಾರಲ್ಲ, ಇನ್ನೊಬ್ರು ತಂದು ಮಾಡ್ತಾರೋ, ನಮ್ಗೆ ಅದು ಬೇಕಿಲ್ಲ ಸರ್. DK ಶಿವಕುಮಾರ್ ಅವರು ಒಕ್ಕಲಿಗರು ಮಾಡ್ತೀವಿ ಅಂತ ಹೇಳಿ ಒಕ್ಕಲಿಗರು ಮೋಸ ಮಾಡಿದ್ರು. ನಿಮ್ಗೆ ಬಹಳ ಮುಖ್ಯ ಅದೇ ವಿಷಯ ಇದೆ ಸರ್. ಬಟ್ ಈಗ ನಾವು ಚುನಾವಣೆ ಸಂದರ್ಭದಲ್ಲಿ ಇರೋದ್ರಿಂದ ಈಗ ಒಕ್ಕಲಿಗರು ನೋಡಿ, ಹೋದ ಬಾರಿ ಒಳ್ಳೆ ಮತದಾನ ಮಾಡಿದ್ರು. ಎಲ್ಲಿ ಒಕ್ಕಲಿಗರು ಕೈ ಹಿಡಿಲಿಲ್ಲ ಕಾಂಗ್ರೆಸ್ ಅವರು. ಗೊತ್ತಾಯ್ತು ಅವ್ರಿಗೆ ಸಿದ್ದರಾಮಣ್ಣನೇ ಬೇಕು ನಮಗೆ ಅಂತ. ಈ ಬಾರಿ 5ದವರು ಹಿಂದೆ ಹೋಗ್ಬಿಡ್ತಾರೆ, ಒಕ್ಕಲಿಗರು ಹಿಂದೆ ಹೋಗ್ತಾರೆ ಅನ್ನೋ ಒಂದು ಸ್ಟ್ರಾಟಜಿ ತಗೊಂಡು ಬಂದಿದ್ದಾರೆ. ಇದು ಖಂಡಿತ ಕಾಂಗ್ರೆಸ್ ಅಲ್ಲಿ ಈ ಬಾರಿ ವರ್ಕೌಟ್ ಆಗಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಆ ರೀತಿ ಏನಾದರೂ ಆಗಿದ್ದಿದ್ರೆ ಮಾನ್ಯ ಸಿದ್ದರಾಮಣ್ಣ ಅವರು 28 ಕ್ಷೇತ್ರ ಸುತ್ತಿ ಬರ್ತಿದ್ರು. ಈ ಬಾರಿ ಕೊಡ್ತಿರೋದೆಷ್ಟು? 2 ಕ್ಷೇತ್ರಗಳು. ಮಾನ್ಯ ಉಪಮುಖ್ಯಮಂತ್ರಿ ಅವರುಗಳು ಎಲ್ಲಿದ್ದಾರೆ? ಇನ್ನೂ ಸ್ಟಾರ್ಟ್ ಆಗಿದೆ. ಇರ್ರಿ, ಈಗ 2 ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರಚಾರ ಮಾಡ್ತಿದಾರಪ್ಪ. ರಾಜ್ಯ ಪ್ರವಾಸಕ್ಕೆ ಹೋಗೋದಿಲ್ವಾ ಸಿದ್ದರಾಮಯ್ಯ? ಕಾಂಗ್ರೆಸ್ನ ರಾಷ್ಟ್ರ ನಾಯಕರುಗಳು ಹೇಳಿದ್ದಾರೆ, ಮಾಧ್ಯಮಗಳಲ್ಲಿ ಬಂದಿದೆ, ಸಿದ್ದರಾಮಣ್ಣ ಅವ್ರಿಗೆ 2 ಕ್ಷೇತ್ರ ನೀವು ನೋಡ್ಕೊಳ್ಳಿ, ಬಿಗಿ ಮಾಡ್ಕೊಳ್ಳಿ, ಆ ಸಾಧ್ಯವಾದರೆ ಗೆದ್ಕೊಂಡು ಬನ್ನಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಸರ್ ಕಳೆದ 2 ದಿನದಿಂದ ಎಲ್ಲ ಸಭೆಗಳನ್ನು ನೀವು ನೋಡಿ ಹೇಳಿಕೆ ಅವರು ಒಂದೇ ಹೇಳ್ತಿರೋದು, ನನಗೆ ಭವಿಷ್ಯ ಇದೆ, ಅವಕಾಶ ಇದೆ, ಈ ಬಾರಿ ನನಗೆ ಮತ ಕೊಡಿ ಅಂದರೆ ಅರ್ಥ ಏನು ಸರ್?
ಈ ಚುನಾವಣೆ ಆಗ್ತಿದ್ದಾಗೆ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗುತ್ತೆ, ನನಗೆ ಸಿಗುತ್ತೆ ಅಂತ ಪುನಃ ಅದೇ ಸ್ಟೋರಿ ತಗೊಂಡು ಸೊ ಬರ್ತಾರೆ. JDS ಇಸ್ ಲೀಸ್ಟ್ ಇಂಟ್ರೆಸ್ಟೆಡ್ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಖಂಡಿತ ಸರ್, ನಮಗೆ ನಮ್ಮ ಪಕ್ಷ ಬರಬೇಕು, ನಮಗೆ ನಮ್ಮ ಪಕ್ಷ ನಿಮಿಷ, ಬರಬೇಕು, ಒಂದು ನಮ್ಮ ನಿಮಿಷ, ಪಕ್ಷ ಪ್ರಶಾಂತ್. ಸಂಘಟನೆ ಆಗಬೇಕು ಸರ್. ನೋಡಿ, JDSಗೆ ಕಳೆದ ಬಾರಿ 8% ಮತಗಳನ್ನು ಹಳೆ ಮೈಸೂರು ಭಾಗದಲ್ಲಿ JDS ಕಳ್ಕೊಂಡಿತ್ತು. 5% ಕಾಂಗ್ರೆಸ್ಗೆ ಹೋಗಿತ್ತು, 3% BJP ಬಂದಿತ್ತು. ಈ ಮೈತ್ರಿಗೆ ಮುಖ್ಯ ಕಾರಣನೇ ಆ 3% ಹೆಚ್ಚುವರಿ ಮತಗಳನ್ನು BJP ಹಳೆ ಮೈಸೂರು ಭಾಗದಲ್ಲಿ ತೆಗೆದುಕೊಂಡಿತ್ತು. ಹೀಗಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು JDSನ ಅಸ್ತಿತ್ವವನ್ನು ಕೂಡ ನಿರ್ಧರಿಸುತ್ತೆ. ಯಾಕೆ JDS ಹೇಳ್ತಾ ಇದೆ ನಮಗೆ ಈ BJP ಮೈತ್ರಿ ಅನಿವಾರ್ಯ ಅಂತಕ್ಕಂಥದ್ದು? ನಾಳೆ ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನ್ಯಾಚುರಲಿ ಒಕ್ಕಲಿಗರ ಮತಗಳು DK ಅಧಿಕಾರದಲ್ಲಿದ್ದವರ ಬಳಿ ಒಕ್ಕಲಿಗರ ಮತಗಳು ಶಿಫ್ಟ್ ಆಗ್ತವೆ. ಮತ್ತು ನೀವು ಅಧಿಕಾರದಲ್ಲಿ ಒಂದು ಸಲ ಮುಖ್ಯಮಂತ್ರಿಯಾಗಿ ಕುಳಿತ ನಂತರ ಜಾತಿಗಳು ನಿಮ್ಮನ್ನು ನೋಡುವ ದೃಷ್ಟಿಕೋನ ಬದಲಾವಣೆ ಆಗುತ್ತೆ, ಒಬ್ಬ ಹೊಸ ಲೀಡರ್ ಸಿಕ್ಕಂಗಾಗುತ್ತೆ. ಹೀಗಾಗಿ JDSಗೆ ಏನಕ್ಕೇನ ಈ ಬಾರಿ ದಿಲ್ಲಿಯಲ್ಲಿ ಒಂದು ಅಧಿಕಾರ ದೊರೆತರೆ DK ಶಿವಕುಮಾರನ್ನು ಟೇಕ್ ಆನ್ ಮಾಡಬಹುದು ಅಂತಕ್ಕಂಥ ಒಂದು ಪ್ರಯತ್ನ JDSನಿಂದ ನಡೀತಾ ಇದೆ. ಹೀಗಾಗಿ ನನಗನ್ಸುತ್ತೆ ಈಗ ಅಶ್ವಿನ್ ಗೌಡ್ರು ಹೇಳ್ತಾರೆ ಐ ಆಮ್ ಲೀಸ್ಟ್ ಇಂಟ್ರೆಸ್ಟೆಡ್, ಸಿದ್ದರಾಮಯ್ಯನವ್ರು ಆಗ್ತಾರೋ DK ಶಿವಕುಮಾರ್ ಆಗ್ತಾರೋ. DK ಶಿವಕುಮಾರ್ ಆಗ್ತಾರೋ ಇಲ್ವೋ ಅನ್ನೋದರಲ್ಲೇ JDSನ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರು ಒಬ್ಬ ನ್ಯಾಚುರಲ್ ರಾಜಕೀಯ ಶತ್ರು, ಯಾಕಂದರೆ ಅವ್ರ ವೋಟ್ ಬ್ಯಾಂಕ್ ಬೇರೆ ಇದೆ, ಇವ್ರ ವೋಟ್ ಬ್ಯಾಂಕ್ ಬೇರೆ ಇದೆ. ಅದು ಅದರಲ್ಲಿ ಕೊಲಿಷನ್ ನಡೀತಾನೆ ಇರುತ್ತೆ. ನೀವು 19ರಲ್ಲಿ ಮೈತ್ರಿ ಮಾಡಿಕೊಂಡ್ರು. DK ಶಿವಕುಮಾರ್ ವಿಷಯದಲ್ಲಿ ವೋಟ್ ಬ್ಯಾಂಕ್ ಸೇಮ್ ಇದೆ. ಒಕ್ಕಲಿಗರು OBC ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಲಿಲ್ಲ, ಕಾಂಗ್ರೆಸ್ನವರು JDSನ ಒಕ್ಕಲಿಗರಿಗೆ ವೋಟ್ಗಳನ್ನು ದೇವೇಗೌಡರನ್ನು ಸೋಲಿಸಿದ್ರು. ರಾಜಣ್ಣ ಮೈಸೂರಿನಲ್ಲಿ ಪ್ರತಾಪ್ ಸಿಂಹನ GT ದೇವೇಗೌಡರು ಗೆಲ್ಲಿಸಿದ್ರು ಮೈತ್ರಿ ಕಾಂಗ್ರೆಸ್ ಜೊತೆಗೆ ಇದ್ದಾಗ. ಎಸ್, ಹೀಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋದು JDSಗೆ ಅಸ್ತಿತ್ವದ ಪ್ರಶ್ನೆಯಾಗಿ ಪರಿಣಮಿತವಾಗುತ್ತೆ. ಒಂದು ವೇಳೆ ಹಾಗೆ ನಾನು ಹೇಳ್ತೀನಿ, ಇವತ್ತಿನ ಸ್ಥಿತಿಯಲ್ಲಿ ಲೋಕಸಭೆಯಲ್ಲಿ ಮೈತ್ರಿ ಆಗದೇ ಇತ್ತು ಅಂತ ತಿಳ್ಕೊಳ್ಳೋಣ, JDS ಲೋಕಸಭೆಯಲ್ಲಿ ಒಂದು ಸ್ಥಾನ ಎಲ್ಲೋ ಪಡೆದ್ರೆ ಹೆಚ್ಚು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂದ್ಕೊಳ್ಳೋಣ. ಈಗ ಒಂದು ವೇಳೆ ಇವತ್ತು ಸುಮಲತಾ ಪಕ್ಷೇತರರಾಗಿ ನಿಂತಿದ್ದರೆ, ಟ್ರ್ಯಾಂಗ್ಯುಲರ್ ಆಗಿದ್ದರೆ ಅಡ್ವಾಂಟೇಜ್ ಕಾಂಗ್ರೆಸ್ ಇರ್ತಾ ಇತ್ತು. ಇವತ್ತು ಟ್ರ್ಯಾಂಗ್ಯುಲರ್ ಇಲ್ಲ ಅನ್ನೋ ಕಾರಣಕ್ಕೆ ಅಡ್ವಾಂಟೇಜ್ ಕುಮಾರಸ್ವಾಮಿ. ಎಸ್. ಹೀಗಾಗಿ DK ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಮತಗಳು ಇವತ್ತೇನು 5% ಕೇವಲ ನಿರೀಕ್ಷೆಯಲ್ಲಿ ಶಿಫ್ಟ್ ಆಗಿವೆ, ಅವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಆ ಕಾರಣದಿಂದ ಕೂಡ ನೋಡಿ, ಸಿದ್ದರಾಮಯ್ಯನವರ ಕ್ಷೇತ್ರದ ಬಗ್ಗೆ JDS ಭಾಳ ತಲೆ ಕೆಡಿಸ್ಕೊಂಡಿಲ್ಲ. ತಲೆ ಕೆಡಿಸ್ಕೊಂಡಿದೆಯಾ? ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿತ್ತು. ಈ ಬಾರಿ ಯಾರನ್ನು ಕಟ್ಟಿ ಹಾಕುವ ಪ್ರಯತ್ನ ಆಗ್ತಾ ಇದೆ? DK ಶಿವಕುಮಾರ್. ಬೆಂಗಳೂರು ಗ್ರಾಮಾಂತರವನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನು JDS ಯಾಕೆ ಇಲ್ಲಾಂದರೆ ಯಾವತ್ತು JDS ಒಪ್ತಾ ಇತ್ತು ರೀ? ಯಾವ ದೇವೇಗೌಡರು BJP ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಅಂತ ಯಮುನಾ ನದಿ ತೀರದಲ್ಲಿ ಉಪವಾಸ ಕುಳಿತುಕೊಂಡಿದ್ರು, ಅವರ ಅಳಿಯ BJP ಟಿಕೆಟ್ ಮೇಲೆ ಸ್ಪರ್ಧಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಕೇವಲ BJP ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ದೇವೇಗೌಡರು 2 ವರ್ಷ ಬೇಸರದಲ್ಲಿದ್ದರು. ಇವತ್ತು ಅನಿವಾರ್ಯ ಸ್ಥಿತಿ ಯಾಕಿದೆ ದೇವೇಗೌಡರಿಗೂ ಗೊತ್ತಿದೆ. ನನ್ನ ನಂತರ ಒಕ್ಕಲಿಗರ ಮಾಸ್ ಲೀಡರ್ ಯಾರಾಗ್ತಾರೆ ಅದು JDSನ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಒಂದು ವೇಳೆ DK ಶಿವಕುಮಾರ್ ಇವತ್ತು ದೊಡ್ಡ ಮಾಸ್ ಲೀಡರ್ ಅಂತ ನೀವು ಎಕ್ದಮ್ ಹೇಳಲಿಕ್ಕೆ ಬರೋಲ್ಲ. ಈಗ ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರ ನಂತರದ ಒಬ್ಬ ಮಾಸ್ ಲೀಡರ್ ಅಂತ ಹೇಳ್ಬೋದು. ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಹಿ ವಿಲ್ ಡೆಫಿನೆಟ್ಲಿ ಟೇಕ್ ಒಕ್ಕಲಿಗ ವೋಟ್ಸ್. ಅದು JDSನ್ನು BJP ಹತ್ತಿರ ದೂಡಿದೆ, ಇದು ವಾಸ್ತವ. ಅಂದರೆ ನೀವು ಹೇಳೋದು JDSನವ್ರು ಒಳಗಿಂದೊಳಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅಕಸ್ಮಾತ್ ಲೋಕಸಭೆ ಚುನಾವಣೆಯ ನಂತರ ಸರ್ಕಾರ ಬೀಳದೆ ಹೋದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಷ್ಟು ಒಳ್ಳೆಯದು ಅಂತ. ನೋಡಿ, ಸಿದ್ದರಾಮಯ್ಯನವರ ಜೊತೆ ಅವ್ರದ್ದೊಂದು ಡಿಫ್ರೆಂಟ್ ಟೈಪ್ ಆಫ್ ಕಾಸ್ಟ್ ಬ್ಯಾಟಲ್ಲು ಇದೆ ಮತ್ತು ದೇವೇಗೌಡರು ಸಿದ್ದರಾಮಯ್ಯನವರ ನಡುವಿನ ಶತ್ರುತ್ವವೂ ಕೂಡ ಅದಿದೆ. ಆದರೆ DK ಶಿವಕುಮಾರ್ ಹಾಗಲ್ಲ. DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ JDSನ ವೋಟ್ಗಳನ್ನು ತೆಗೆದುಕೊಳ್ಳೋ ಶಕ್ತಿ ಇಲ್ಲ. ಅವರು OBC ವೋಟ್ಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು. DK ಶಿವಕುಮಾರ್ಗೆ ಒಕ್ಕಲಿಗ ವೋಟ್ಸ್ಗಳನ್ನು ಜೊತೆಗೆ ತೆಗೆದುಕೊಳ್ಳೋ ಶಕ್ತಿ ಇದೆ. ಅದು ಎಲ್ಲೋ ಒಂದು ಕಡೆ JDSನ್ನು DK ಶಿವಕುಮಾರ್ ಕಾರಣದಿಂದ ಒಂದು ರೀತಿಯಾಗಿರ್ತಕ್ಕ ಇಲ್ಲಾಂದರೆ BJP ಮತ್ತು JDS ಹತ್ತಿರ ಯಾಕೆ ಬರ್ತಿದ್ರು? ಯಾಕೆ ಹತ್ತಿರ ಬರ್ತಿದ್ರು? ದಟ್ ಈಸ್ ಟು ಬ್ಲಾಕ್ DK ಶಿವಕುಮಾರ್. ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಯಾರಾದರೂ ಕೂಡ ಅಂತ ನನಗನ್ಸುತ್ತೆ. ಕರೆಕ್ಟ್ ಅಲ್ವಾ ಬಸವಗೌಡ್ರೆ? ನೋಡಿ, ನಾವು ಈಗ
ಹೀಗೆ ನಾತು ಅವರು ವಿಶ್ಲೇಷಣೆ ಮಾಡ್ತಿದ್ದಾರೆ, ಇದೆಲ್ಲ ಸಹಜವಾಗಿ ನಡ್ಕೊಂಬಂದಿರತಕ್ಕಂಥ ಪ್ರಕ್ರಿಯೆಗಳು. ಅಂತಂದರೆ ಈಗ ನಾವು 2099ವರೆಗೂ ನೋಡಿದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಯಾವಾಗ ಜೊತೆಯಲ್ಲಿ ಬಂದಿದ್ದಾರೆ ಆವಾಗ ಸರ್ಕಾರಗಳು ರಚನೆ ಆಗಿವೆ. 2004ರಲ್ಲೂ ಸಹ ಆ ಸಲಿ ಏನಾಗ್ತದೆ ಅಂತಂದರೆ ಒಕ್ಕಲಿಗರು JDS ಜೊತೆ ಹೋಗ್ತಾರೆ, ಲಿಂಗಾಯತರು BJP ಜೊತೆ ಬರ್ತಾರೆ ಮತ್ತು ಅನ್ಯ ಯಾರಿರ್ತಾರೆ ಅವರೆಲ್ಲ ಒಂದಷ್ಟು ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಇದು ಆಗಿರತಕ್ಕಂಥ ವಿಚಾರ. 2008ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಲಿಂಗಾಯತರು ಮತ್ತು OBC ಜೊತೆಗೆ ಬಂದಿದ್ದರಿಂದ BJP ಸರ್ಕಾರ ಬರ್ತದೆ, ಇದು ಸಹ ವಾಸ್ತವನೇ. ಈಗ ಏನಾಗಿದೆ ಅಂತಂದರೆ ಈ ಹಿಂದ ಅಂತ ಏನಿದೆ ಕಾಂಗ್ರೆಸ್ನಲ್ಲಿ ಅಲ್ಲಿ ಬರೀ ಮಾತ್ರ ಉಳ್ಕೊಂಡು ಈ ಮತ್ತು ಈಗಾಗಲೇ BJPಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇವರು ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ದಲಿತರನ್ನೇ ಆಗಲಿ ಅಥವಾ ಹಿಂದುಳಿದವ್ರನ್ನೇ ಆಗಲಿ, ಯಾವುದಾದ್ರೂ ಒಂದು ಮಾನದಂಡದಲ್ಲಿ ಅವರಿಗೆ ಅನುಕೂಲಗಳನ್ನ ಮಾಡಿಕೊಟ್ಟಿರೋ ಹೋಗಲಿ, ಆಗಾದ್ರೂ ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನ ಮಾತಾಡ್ತಾ ಇದ್ದಾರೆ ಅಥವಾ ಏನು ಯಾವ ಟಾಪಿಕ್ ಅನ್ನ ಬಿಟ್ಟು ಪ್ರೀತಿ ಬಂದಿರ್ತಕ್ಕಂಥ ಅಶೋಕ್ ಅವ್ರೆ ಸ್ಕಾಲರ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡಿದ್ರಿ ದಲಿತರಿಗೆ. ದಯವಿಟ್ಟು ನೀವು ಯಾವ ಸುಳ್ಳು ಹೇಳ್ಬೇಡಿ, ಯಾವ ಪಕ್ಷ ಯಾವ ಸಮುದಾಯದವ್ರಿಗೆ ಏನೇನ್ ಮಾಡಿದೆ ಅನ್ನೋ ಚರ್ಚೆ ಇದಲ್ಲ. ಯಾವ ಪಕ್ಷ ಯಾವ ಸಮುದಾಯದವ್ರಿಗೆ ಏನೇನ್ ಮಾಡಿದೆ ಅನ್ನೋ ಇದು ಚರ್ಚೆ ಅಲ್ಲ. ಚರ್ಚೆ ಅದಲ್ಲ. ಒಂದ್ ನಿಮಿಷ ಅಶೋಕ್ ಗೌಡ್ರೆ, ಅದು ನಿಜ ಅನ್ನೋದಾದ್ರೆ ದಲಿತ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಗೆದ್ರಿ ನೀವು? ಒಂದು ಈಗ ಏನಾಗಿದೆ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಗೆದ್ರಿ ನೋಡಿ. ಈಗ 2023ನಲ್ಲಿ ಏನು ರಿಸಲ್ಟ್ಸ್ ಬಂದಿದೆ ಅದನ್ನ ನೀವು ಇಟ್ಟುಕೊಂಡು ಲೋಕಸಭೆಯಲ್ಲಿ ಯಾವತ್ತೂ ನಡೆದಿಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಯಾಕೆಂದ್ರೆ 1984ಇಂದ ಹಿಡ್ಕೊಂಡು ಕರ್ನಾಟಕದಲ್ಲಿ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ನ ಆವತ್ತಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಲೋಕಸಭೆಯಲ್ಲಿ ನಾವು ವೋಟ್ ಆಗ್ತಕ್ಕಂಥ ಪ್ಯಾಟ್ರನ್ನು ಮತ್ತು ವಿಧಾನಸಭೆಯಲ್ಲಿ ವೋಟ್ ಆಗ್ತಕ್ಕಂಥ ಪ್ಯಾಟ್ರನ್ನು ಎರಡೂ ಡಿಫ್ರೆಂಟ್. 99 ಮತ್ತು 2004ರಲ್ಲಿ ಜೊತೆಲೇ ನಡೆದಂತಹ ಪೋಲಿಂಗ್ನಲ್ಲೂ ಸಹ ಇಟ್ ವಾಸ್ ಎಕ್ಸಿಬಿಟೆಡ್ ವೆರಿ ಕ್ಲಿಯರ್ಲಿ. ಆದ್ದರಿಂದಾಗಿ ಈ ಸತಿ ಏನಿದೆ 2023ನಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಇತ್ತು. ಆ ಫ್ಯಾಕ್ಟರ್ಸಿಂದ ಹೌದು ನಾವು ಚುನಾವಣೆ ಸೋತಿದ್ದೀವಿ, 66 ಬಂದಿದೆ ನಮಗೆ. ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸು ಸಹ ನಮಗೆ ಜಾಸ್ತಿ ಆಗಿರತಕ್ಕಂಥದ್ದು ಸಹ ವಾಸ್ತವನೇ. ಆದರೆ ಕಾಂಗ್ರೆಸ್ಗೆ ಯಾವ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಇವರು ಅಧಿಕಾರವನ್ನು ಹಿಡ್ಕೊಂಡ್ರು ಅದು ಸಹ ಮೋದಿಯವರು ಹೇಳಿದ್ರೆ ಅದು ನಿಜ, ಕಾಂಗ್ರೆಸ್ನವರು ಹೇಳಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.